ಅಂಗನವಾಡಿ ಕೇಂದ್ರಗಳಿಗೆ ಮೂಲಸೌಕರ್ಯ ಒದಗಿಸುವುದು ಸೇರಿದಂತೆ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನವೇದಿಕೆಯ ಪದಾಧಿಕಾರಿಗಳು ಮಂಗಳವಾರ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ಮಕ್ಕಳಲ್ಲಿ ಅವರಿಗೆ ಪ್ರಾಣಹಾನಿಗೆ ಒಂದು ಸಂಭವದಲ್ಲಿ ಮತ್ತೊಂದು ಹೇಳ್ಬೇಕಪ್ಪ ಅಂದ್ರೆ ಟೀಚರ್ಗಳು ಇಲ್ಲ, ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇಲ್ಲ. ಅಂಗನವಾಡಿ ಕಾರ್ಯಕರ್ತರ ಜಾಗದಲ್ಲಿ ಸಹಾಯಕಿಯರಿಲ್ಲ. ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರವಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಬೇಕಂತೇಳಿ ನಾವೇನು ಈ ಆ ಉದ್ದೇಶದ ಈಡೇರ್ತಾ ಇಲ್ಲ. ಮತ್ತೊಂದು ಹೇಳ್ಬೇಕಪ್ಪ ಅಂದ್ರೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಾತೃವಂದನಾ ಕಾರ್ಯಕ್ರಮಗಳು ಮಾಡಾಕತ್ತಾರೆ. ಅವು ಸಹಿತ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅವು ಮಾತೃ ಕಾರ್ಯಕ್ರಮಗಳು ಏನದಪ್ಪ ಅಂದ್ರೆ ಅಲ್ಲೇ ಅವರಿಗೆ ತಂದು ಅವರಿಗೆ ಆ ಪೌಷ್ಟಿಕ ಆಹಾರ ಧಾನ್ಯಗಳನ್ನ ಅವರೇ ಬೇಯಿಸಿ ಅವ್ರಿಗೆ ಕೊಡಬೇಕಂತಾರೆ. ಆದರೆ ಕೆಲವೊಂದಿಷ್ಟು ಏನಾಗ್ಲತ್ತವಪ್ಪ ಅಂದ್ರೆ ಅವರಿಗೆ ಆಹಾರ ಧಾನ್ಯಗಳನ್ನ ಮನೆಗೆ ಕೊಟ್ಟು ಕಳಿಸ್ಲಾಗ್ತಾರೆ. ಇಂಥವೆಲ್ಲ ಹಲವಾರು ಸಮಸ್ಯೆಗಳನ್ನ ನಾವು ಈ 5 ಜಿಲ್ಲೆಗಳಲ್ಲಿ ನಾವು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿ ಮಾಡಿದ ಸಮಸ್ಯೆಗಳು ವಿವರವಾಗಿ ಈ ಮನವಿಯಲ್ಲಿದೆ. ಆ ಮನವಿಯನ್ನ ನೀವು ಸ್ವೀಕರಿಸಬೇಕು. ಮತ್ತೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ನಮಗೆ ಈ ಮನವಿಗೋಸ್ಕರ ನಾವು ಕೆಲವೊಂದು ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ನೀಗಿಸಲು ಕೂಡಲೇ ಕೆಳಗಿನ ಹಕ್ಕುಗಳನ್ನು ಪೂರೈಸಬೇಕು. ಅವುಗಳನ್ನು ವಿವರವಾಗಿ ನಾವು ಬರೆದಿದ್ದೇವೆ. ಇನ್ನೊಂದು ಎರಡನೇದಾಗಿ ಶಾಲಾ ಪೂರ್ವ ಶಿಕ್ಷಣದ ಗುಣಮಟ್ಟದ ಖಚಿತಪಡಿಸಲು ಕೆಳಗಿನ ಹಕ್ಕುತ್ತಾಯಗಳನ್ನು ಪೂರೈಸಬೇಕು. ಅವುಗಳನ್ನು ಸಹಿತ ನಾವು ಪಟ್ಟಿ ಮಾಡಿದ್ದೇವೆ. ಇನ್ನೊಂದು ಮೂರನೇದಾಗಿ ಹೇಳಬೇಕಪ್ಪ ಅಂದ್ರೆ ಅಪೌಷ್ಟಿಕ ಮಕ್ಕಳ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹಕ್ಕೊತ್ತಾಯಗಳನ್ನು ಪೂರೈಸಬೇಕು. ನಾಲ್ಕನೇದಾಗಿ ICDS ಪೂರಕ ಪೌಷ್ಟಿಕ ಆಹಾರ ಉತ್ಪಾದನೆ ಹಾಗೂ ಪೂರೈಕೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಈ ಕೆಳಗಿನ ಹಕ್ಕುಗಳನ್ನು ನಾವು ಮಂಡಿಸ್ತಾ ಇದ್ದೀವಿ. ಒಂದು 4 ಹಕ್ಕೊತ್ತಾಯಗಳದಾವ್ರಿ. ಅದರಲ್ಲಿ ನಾವು ಕೂಡ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ನಾವು ಕೂಡ ಸರ್ವೆ ಮಾಡಿದ್ವಿ. ಈ ವರ್ಷ ಸರ್ವೆ ಆಗಿದೆ. ಎಲ್ಲ ಕಡೆ ನೀವು ಹೇಳಿದ್ದೀರ, ಶೀತಲ ವಸ್ತ್ರದಲ್ಲಿ ರೂಮ್ ಇದೆ, ರಸ್ತೆ ಆಗಬೇಕಾಗಿದೆ, ನೀರು ಸಮಸ್ಯೆ ಇದೆ, ಶೌಚಾಲಯದ ಸಮಸ್ಯೆ ಇದೆ, ಎಲ್ಲ ಮಾಹಿತಿ ನಾವು ಕಲೆಕ್ಟ್ ಮಾಡಿದ್ವಿ. ಓಕೆ, ಸೊ ಆಲ್ರೆಡಿ ನೋಡಿ ಸರ್ಕಾರದಿಂದ ಏನು ಅನುದಾನ ಬರುತ್ತದೆ ಅಥವಾ ಏನು ಫೆಸಿಲಿಟೀಸ್ ಬರುತ್ತದೆ ನಾವು ನೇರವಾಗಿ ಮಕ್ಕಳಿಗೆ ಅಥವಾ ನಮ್ಮ ಪ್ರೆಗ್ನೆಂಟ್ ಗೌರ್ಮೆಂಟ್ ಯಾರು ಇದ್ದಾರೆ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಮೇ ಬಿ ಕೆಲವು ಜಾಗ ಪ್ಲಸ್ ಮೈನಸ್ ಆಗುತ್ತೆ, ಅದರಲ್ಲಿ ಸ್ವಲ್ಪ ಸೀರಿಯಸ್ ನೋಡಬೇಕು. ಓಕೆ, ಆದ್ದರಿಂದ ನಾವು ಸ್ಪೆಸಿಫಿಕ್ ಆಗಿ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ಈ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಅಂಗನವಾಡಿಯಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ, ಸ್ವಲ್ಪ ಸ್ಪೆಸಿಫಿಕ್ ಆಗಿ ನಮಗೆ ಹೇಳಿ ನಾವು ಕಡ್ಡಾಯವಾಗಿ ವಿದಿನ್ ಎ ಡೇ ಆಕ್ಷನ್ ತಗೋತೀವಿ, ವೆರಿಫೈ ಮಾಡ್ತೀವಿ. ಓಕೆ, ಜೊತೆಗೆ ನೋಡಿ ಇದು ಗೃಹಸ್ಥಿ ಕೆಲಸ ಬಗ್ಗೆ ಅಥವಾ ಆಟದ ಸಾಮಗ್ರಿ ಅಥವಾ ಪುಸ್ತಕಗಳ ಬಗ್ಗೆ ಆಲ್ರೆಡಿ ಮ್ಯಾಕ್ಸಿಮಮ್ ಅಂಗನವಾಡಿಗಳಲ್ಲಿ ಇದ್ದಾರೆ. ಮತ್ತು ಇವತ್ತು ಈಗ ನಮ್ಮ ಜಡ್ಪಿಯಲ್ಲಿ ಫಂಡ್ ಇರುತ್ತದೆ, ಟೈಪ್ ಫಂಡ್ ಇರುತ್ತದೆ, ಅದು ಫಂಡ್ ಯೂಸ್ ಮಾಡಿಕೊಂಡು ನಾವು ಕೂಡ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀವಿ. ಸೊ ಪ್ರೋಗ್ರೆಸ್ ಆಗುತ್ತದೆ. ಓಕೆ, ಲಾಸ್ಟ್ ಟೈಮ್ ಏನಿರುತ್ತೆ ಆದ್ದರಿಂದ ನೇರವಾಗಿ ಲಾಸ್ಟ್ ಪ್ರತಿ ವರ್ಷ ಕೆಲವು ಸ್ವಲ್ಪ ಪ್ರೋಗ್ರೆಸ್ ಆಗ್ತಾ ಇದೆ. ಸೊ ವಿತ್ ಟೈಮ್ ಪ್ರೋಗ್ರೆಸ್ ಆಗುತ್ತೆ. ಸರ್ ಬಂದ್ ಮಾಲ್ ಒಟ್ಟ ಮಕ್ಕಳಿಗೆ ಕೊಡೋದಿಲ್ಲ. ಯಾರು ಮೊಟ್ಟೆ ವಿತರಣೆ ಯಾವ್ದಾರು ಒಂದು ಸ್ಪಷ್ಟ ಗ್ರಾಮ ಪಂಚಾಯತ್ ಇದ್ರೆ ಇವತ್ತು ಚೆಕ್ ಮಾಡಿಸ್ತಾರೆ ಸಾಹೇಬರು, ಇವತ್ತು ಆಕ್ಷನ್ ತಗೋತಾರೆ. ವರ್ಷನಾಗ ಒಮ್ಮೆ ಯಾವ ಏರಿಯಾ ಗ್ರಾಮ ಪಂಚಾಯತ್ ಹೇಳ್ರಿ? ಗ್ರಾಮ ಪಂಚಾಯತ್ ಯಾವ್ದು ಹೇಳ್ರಿ? ಪಂಚಾಯತಿ ಹೇಳ್ರಿ. ಅವರಿಗೆ ನಾವು ಮತ್ತೆ ಅವರಿಗೆ ಏನಂತಿದ್ರಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿ ನೀವು ಹೇಳಿದಾಗೆ ಇಲ್ಲಿ ಕೊರತೆ ಅದಪ್ಪ ಅಂದ್ರೆ ಅಂಗನವಾಡಿ ಕೊರತೆ ಅದ. ಅಂಗನವಾಡಿ ನೀವು ನಾಳೆ ನಿಮಗೆ ಚೇಂಜ್ ಮಕ್ಕಳ ಮೇಲೆ ಪ್ಯಾಚ್ ವರ್ಕ್ ಮಾಡ್ಯಾರಿ. ಆ ಪ್ಯಾಚ್ ವರ್ಕ್ ಮಳಿಗೆ ನೀರಿಗೆ ಏನೈತಲ್ಲ ಉಬ್ಬಿ ಬಿದ್ದು ಆಲ್ರೆಡಿ ಮೇಡಮ್ ಅವರು ಟೇಬಲ್ ಮುರಿದ್ರಿ ಸರ್. ಈಗ ಇದು ಐನಾಪುರ ಬಹಾಲ್ ಗ್ರಾಮ ಪಂಚಾಯತಿ ಸರ್, ಪಂಚಾಯತಿ ಪಕ್ಕದಲ್ಲಿರುವಂತ ತಾಣದಲ್ಲಿ ಸರ್ 2 ಅಂಗನವಾಡಿಗಳು ಅಲ್ಲಿ ಕಾರ್ಯಕರ್ತರು ನಮ್ಮಲ್ಲಿ ಕೆಲವು ಅಂಗನವಾಡಿಗಳಲ್ಲಿ ಸರ್ಕಾರ ಹಂತದಲ್ಲಿ ಅವ್ರಿಗೆ ಸಾಫ್ಟ್ವೇರಲ್ಲಿ ಸಮಸ್ಯೆ ಇದೆ. ಲೋನ್ ಖಾತೆ ಮಾಡಿ ಬೇರೆ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗ್ತದೆ. ಲಾಸ್ಟ್ ಟೈಮ್ 4-5 ಮಂತ್ಸ್ ಸಾಫ್ಟ್ವೇರಲ್ಲಿ ಸಮಸ್ಯೆ ಅದು ರೆಕ್ಟಿಫೈ ಆಗ್ತಾ ಇಲ್ಲ.
ಬಟ್ ನಮ್ಮ ಜಿಲ್ಲಾ ಹಂತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದು ಸಾಫ್ಟ್ವೇರ್ ಸರ್ಟಿಫಿಕೇಶನ್ ಆದಮೇಲೆ ಎಲ್ಲಿ ಪೆಂಡಿಂಗ್ ಇದೆ ಅಂಗನವಾಡಿ ಕಾರ್ಯಕರ್ತರ ಅಪಾಯಿಂಟ್ಮೆಂಟ್ ಅಥವಾ ಸಹಾಯಕರ ಅಪಾಯಿಂಟ್ಮೆಂಟ್ ಅದು ವಿದಿನ್ ಅ ಮಂತ್ ಆಗುತ್ತೆ. ಸಾಫ್ಟ್ವೇರ್ದು ಸಮಸ್ಯೆ ಇದೆ, ಸಾಫ್ಟ್ವೇರ್ ಸಮಸ್ಯೆ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ಇದು ಸಮಸ್ಯೆ ಇದೆ, ನಮ್ಮ ಜಿಲ್ಲೆಗೆ ಸಮಸ್ಯೆ ಇದೆ. ಸಿಟಿಯಲ್ಲಿ ಇದೆ ಸರ್. ಸರ್ ಗ್ರೇಡಿಂಗ್ ಚೆಕ್ ಮಾಡ್ತಾರೆ, ಗ್ರೇಡಿಂಗ್ ಚೆಕ್ ಮಾಡ್ತಾರೆ ಸರ್. ಮಷಿನ್ ಇಲ್ಲ ಸರ್, ಕೇಳಿದ್ರೆ ಇಲ್ಲ ನಾವು ಆ ಕಡೆಯಿಂದ ಬೇರೆ ಮೇಡಮ್ ಅಂತ ಹೇಳಬೇಕು, ನಮ್ಮಲ್ಲಿ ವೇಟ್ ಮಿಷಿನ್ ಚೆಕ್ ಮಾಡೋದು ಮಿಷಿನ್ ಇಲ್ಲ, ಅದು ಈ ಥರ ಹೇಳ್ತಾರೆ ಸರ್. ಮಕ್ಕಳು ಕೆಲವೊಂದು ಸ್ಪೋರ್ಟ್ಸ್ ಮಟೀರಿಯಲ್ ಇಲ್ಲ, ಒಂದು ಗ್ರೇಡಿಂಗ್ ಚೆಕ್ ಮಾಡೋದು ಮಾಡ್ತಾ ಇಲ್ಲ ಸರ್ ಅವರು. ನಾವು ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಅಂಗನವಾಡಿ ಶೌಚಾಲಯ ಕೂಡ ಇರುತ್ತದೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಟೋಟಲ್ ಆಲ್ಮೋಸ್ಟ್ 2700 ಅಂಗನವಾಡಿ ಸೆಂಟರ್ಸ್ ಇದ್ದಾರೆ. ಸೊ ಎಲ್ಲ ಕಡೆ ಸಮಸ್ಯೆ ಇಲ್ಲ, ಕೆಲವು ಜನ ಸಮಸ್ಯೆ ಇರುತ್ತದೆ. ಆಲ್ಮೋಸ್ಟ್ ನನಗೆ ಯಾವ ಥರ ಅಂಗನವಾಡಿ ಲಿಸ್ಟ್ ಕೊಡಿ, ಇಮಿಡಿಯೇಟ್ಲಿ ಅದರಲ್ಲಿ ಏನು ಫೆಸಿಲಿಟೀಸ್ ಬೇಕು ನಾವು ಪ್ರೊವೈಡ್ ಮಾಡ್ತೀವಿ. ಹಾಗೆ ಸರ್, ಯಾವ ಇದೆ ಪರ್ಟಿಕ್ಯುಲರ್ ನಮ್ಗೆ ಇದು ಮಾಡಿ ನಾವು ಪಾಯಿಂಟ್ ಮಾಡಿ ಇದು ಮಾಡ್ತೀವಿ. ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.